ಇನ್ನು ಬಿಡದಿನಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತಲ್ಲ, ಪೊರಕೆ ತಗೊಂಡು ಹೊಡೆದಿದ್ರು, ಕಲ್ಲು ತೂರಿದ್ರು. ಈ ವಿಚಾರ ಸಂಬಂಧಪಟ್ಟಂಗೆ ರೈತರ ವಿರುದ್ಧ 2 FIRಗಳು ದಾಖಲಾಗಿವೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ದೇವೇಗೌಡರು ಮಾತಾಡಿದ್ದಾರೆ. ಬಹಳ ದಿನದ ನಂತರ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಕೂಡ ಮಾತಾಡ್ತಾರೆ. ಅರೆಸ್ಟ್ ಮಾಡಿದರೆ ಹಾಲು ಕರೆಯುವಂಥವ್ರು ಯಾರು ಅಂತ ಕೇಳ್ತಾರೆ ದೇವೇಗೌಡರು. ಹಿಂಗೆ ನೀವು ರೈತರನ್ನೆಲ್ಲ ತಗೊಂಡು ಒಳಗಡೆ ಹಾಕ್ಬಿಟ್ರೆ ಏನು ಅರ್ಥ? ಇದಕ್ಕೊಂದು ಅರ್ಥ ಇದೆಯಾ? ನೀವು ಈ ರೀತಿ FIR ಹಾಕ್ತಿರಲ್ಲ, ಹೀಗೆ ಮಾಡೋ ಸರಿನಾ ಅಂತ ಕೇಳಿದ್ದಾರೆ ದೇವೇಗೌಡರು. ಅಲ್ಲಿಂದ 60,000 ಲೀಟ್ರ್ ಹಾಲು ಬರುತ್ತೆ. ಹಾಲು ಕರೆಯೋರು ಯಾರು? ನಾನು 25ನೇ ತಾರೀಕನೇ CMಗೆ ಪತ್ರ ಬರೆದಿದ್ದೀನಿ. ಕಾಗದ ತಲುಪಿದೆ ಅಂತ ಕೂಡ ಅವರು ಹೇಳಿಲ್ಲ. ಹಿಂಬರಹ ಕೂಡ ಬಂದಿಲ್ಲ. ನಾನು ಅಬಕಾರಿ ಮಂತ್ರಿ ಅಲ್ಲ, ನಾನೊಬ್ಬ ರೈತನ ಮಗ, ನನ್ನ ಪತ್ರಕ್ಕೆ ಸ್ಪಂದಿಸಬೇಕಾಗಿತ್ತು ಅಂತಾರೆ ದೇವೇಗೌಡರು. ಆ ಹಳ್ಳಿಲಿ 8 ಜನ ಇದ್ದಾರೆ. ಸುಮಾರು 40% ಜನ ಅವರು ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾರೆ. ಅವರು ನಮ್ಮ ಜಮೀನು ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಆ ಹಳ್ಳಿಲಿಲ್ಲ. 40% ಜನ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಹಾಲಿ ವಾಸ ಮಾಡಿ ಹೆಣ್ಣುಮಕ್ಕಳು ಹಾಲು ಕರೆದು ಅವ್ರ ಜೀವನ ಏನು ನಡೆಸ್ತಾ ಇದ್ದಾರೋ SP ಅವರು ಹೇಳ್ತಾರೆ, ರೆವಿನ್ಯೂ ಅಧಿಕಾರಿಗಳ ವಿನಂತಿಯ ಮೇಲೆ ನಾವು ಹೋದ್ವಿ. ರೆವಿನ್ಯೂ ಅಧಿಕಾರಿಗಳು ಈ ಸರ್ವೆ ಮಾಡಲಿಕ್ಕೆ ಹೋದಾಗ ನಮಗೆ ಬೆಂಬಲ ಕೊಡಬೇಕು ಅಂತ ಅವರು ವಿನಂತಿ ಮಾಡಿದಾಗ ಅವರು ಹೋಗಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಯಾರು? ರೆವಿನ್ಯೂ ಅಧಿಕಾರಿಗಳು. ದೇವೇಗೌಡರು ಪ್ರಶ್ನೆ ಹಾಕಿದ್ದಾರೆ, ನೀವು ಈ ರೀತಿ FIR ಹಾಕ್ಬಿಟ್ರೆ, ಈ ರೀತಿ ಅವ್ರಿಗೆ ನೀವು ತೊಂದರೆ ಕೊಟ್ಬಿಟ್ರೆ ಈ ಹಾಲು ಕರೆಯುವಂಥವ್ರು ಯಾರು ಅಂತ ಕೇಳಿದ್ದಾರೆ ದೇವೇಗೌಡರು. ಯಾಕಂದರೆ ಇಲ್ಲಿಂದ 60,000 ಲೀಟ್ರ್ ಹಾಲು ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ, ಅವರಿಂದ ಇನ್ನೂ ಕೂಡ ಉತ್ತರ ಬಂದಿಲ್ಲ ಅಂತಾರೆ ದೇವೇಗೌಡರು.